ವಾಸವಾಲಯ ಶಿಲ್ಪಿ ವಿಮಲ ಜಲಾಶಯಗಳೊಳು ರಮಿಪ ಊರ್ವಶಿ ಭೇಷ ರವಿಗಳ ರಿಪುಗಳೆನಿಸುವ ರಾಹುಕೇತುಗಳು ಶ್ರೀಶಪದ ಪಂಥಾನ ಧೂಮಾರ್ಚೀಶ ದಿವಿಜರು ಕರ್ಮಜರಿಗೆ ಸದಾ ಸಮಾನ ದಿವೌಕಸರು ಕೊಡಲೆ ಮಗೆ ಮಂಗಳವಾ. ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಖದಾವಂ ದಯಾಭಿರಾಮಂ ದಯಿತಂ ನಿಕಾಮಂ ದಾಸೌರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 37. ವಾಸವಾಲಯ ಶಿಲ್ಪಿ ವಿಮಲ ಜಲಾಶಯಗಳೊಳು ರಮಿಪ ಊರ್ವಶಿ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು 19ನೆಯ ಕಕ್ಷಾಪನ್ನರಾದ ಊರ್ವಶಿ ಮುಂತಾದವರನ್ನು ಸ್ತೋತ್ರ ಮಾಡ್ತಾರೆ. ವಾಸವಾಲಯ, ವಾಸವ ಎಂದರೆ ಇಂದ್ರದೇವರು ಎಂದರ್ಥ. ಇಂದ್ರನ ಆಲಯ ಎಂದರೆ ಸ್ವರ್ಗಲೋಕ. ಇಂದ್ರನ ಲೋಕವಾದ ಸ್ವರ್ಗ ಮುಂತಾದ ಶ್ರೇಷ್ಠ ಲೋಕಗಳನ್ನು ನಿರ್ಮಿಸಿದವನು ಅಮರ ಶಿಲ್ಪಿಯಾದ ವಿಶ್ವಕರ್ಮನು. ಅಂತೆಯೇ ಸುರಶಿಲ್ಪಿಯಾದ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟ ಸ್ವರ್ಗಲೋಕದಲ್ಲಿರುವ ಅತ್ಯಂತ ನಿರ್ಮಲವಾದ ನೀರು, ತಟಾಕ, ಜಲಾಶಯಗಳಿವೆ. ಇಂತಹ ವಿಮಲ ಜಲಾಶಯಗಳೊಳಗೆ ಸ್ವೇಚ್ಛೆಯಾಗಿ ವಿಹರಿಸುವ ರಮೀಪ, ಊರ್ವಶಿ ಮುಂತಾದ ಅಪ್ಸರಾ ಸ್ತ್ರೀಯರನ್ನು ಸ್ತೋತ್ರ ಮಾಡ್ತಾರೆ. ಊರ್ವಶಿ ಅಪ್ಸರಾ ಸ್ತ್ರೀ ವರ್ಗದಲ್ಲಿ ಅನುಪಮ ರೂಪ ಲಾವಣ್ಯವುಳ್ಳವಳು. ನರನಾರಾಯಣರು ತಪಸ್ಸಿನಲ್ಲಿ ನಿರತರಾಗಿದ್ದ ಸಮಯ ಅವರ ತಪೋಭಂಗಕ್ಕಾಗಿ ಕೆಲವು ದೇವ ವಿಲಾಸಿನಿಯರು ಆಶ್ರಮಕ್ಕೆ ಬಂದಿದ್ದಾರೆ. ಆಗ ನಾರಾಯಣನು ತನ್ನ ತೊಡೆಯನ್ನು ಕೆರೆದನು. ಆಗ ಲೋಕೋತ್ತರ ರೂಪವತಿಯಾದ ತರುಣಿ ಜನಿಸಿದಳು. ಊರು ಎಂದರೆ ತೊಡೆಯಿಂದ ಜನಿಸಿದವಳಾದ್ದರಿಂದ ಊರ್ವಶಿ ಎಂಬ ಹೆಸರು ಬಂದಿತು. ಮಿತ್ರ ನಾಮಕ ಸೂರ್ಯನ ಶಾಪದಿಂದ ಭೂಮಿಯಲ್ಲಿ ಜನಿಸಿ ಪುರೂರವನನ್ನು ಲಗ್ನವಾದಳು. ಆಯು ಮೊದಲಾದ 6 ಮಂದಿ ಮಕ್ಕಳನ್ನು ಪಡೆದಳು. ಅರ್ಜುನನು ಇಂದ್ರಕೀಲಕ ಪರ್ವತದಿಂದ ಸ್ವರ್ಗಲೋಕಕ್ಕೆ ಹೋಗಿದ್ದಾಗ ಅವನಿಂದ ಮೋಹಗೊಂಡು ಅರ್ಜುನನು ಅವಳನ್ನು ತಿರಸ್ಕರಿಸಿದ ಕಾರಣದಿಂದ ನಪುಂಸಕನಾಗುವಂತೆ ಶಾಪವಿತ್ತಳು. ಅದರಂತೆ ಅರ್ಜುನನು ಪಾಂಡವರ ಅಜ್ಞಾತವಾಸ ಸಮಯದಲ್ಲಿ ವಿರಾಟ ರಾಜನ ಆಸ್ಥಾನದಲ್ಲಿ ಬೃಹನ್ನಳೆ ಎಂಬ ನೃತ್ಯ ಬೋಧಕನಾಗಿದ್ದ. ಭೇಷ, ಭೇ ಎಂದರೆ ನಕ್ಷತ್ರಗಳು, ಈಶ ಎಂದರೆ ಪತಿ, ಒಡೆಯ. ನಕ್ಷತ್ರಗಣಗಳಿಗೆ ಒಡೆಯನು ಚಂದ್ರನು. ಇದರಿಂದ ಚಂದ್ರನಿಗೆ ಭೇಷ ಅಥವಾ ಉಡುಪ ಎಂಬ ಹೆಸರು. ರವಿಗಳ ದ್ವಾದಶಾದಿತ್ಯ ವರ್ಗ. ಚಂದ್ರ ಮತ್ತು ಸೂರ್ಯರಿಗೆ ಶತ್ರುಗಳು ರಾಹು ಮತ್ತು ಕೇತುಗಳೆಂಬ ಗ್ರಹಗಳು. ಇವರು ಚಂದ್ರ ಮತ್ತು ಸೂರ್ಯರ ಪ್ರಕಾಶವನ್ನು ಭೂಮಿಗೆ ಬೀಳದಂತೆ ಗ್ರಹಣ ಸಮಯದಲ್ಲಿ ಮರೆ ಮಾಡುವುದರಿಂದ ರಿಪುಗಳು ಎಂದಿದ್ದಾರೆ. ರಾಹು ಸಿಂಹಿಕೆಯ ಮಗ. ನವಗ್ರಹಗಳಲ್ಲಿ ಒಬ್ಬನು. ರಾಕ್ಷಸ ಯೋನಿ ಜಾತನಾಗಿದ್ದರೂ ಅಮೃತ ಪ್ರಾಶನದಿಂದ ದೇವತಾ ವರ್ಗಕ್ಕೆ ಸೇರಿದವನು. ಕ್ಷೀರ ಸಮುದ್ರ ಮಂಥನ ಸಮಯದಲ್ಲಿ ವಿಷ್ಣು ಈತನ ತಲೆಯನ್ನು ಚಕ್ರದಿಂದ ಕತ್ತರಿಸಿದ ಪ್ರಸಂಗ ಇದೆ. ಕೇತು ನವಗ್ರಹಗಳಲ್ಲಿ ಒಬ್ಬನು. ಅಮೃತ ಪ್ರಾಶನವಾದ್ದರಿಂದ ದೇವತಾಗಣಕ್ಕೆ ಸೇರಿದನು. ರಾಹುಕೇತುಗಳಿಬ್ಬರೂ ಮೇರು ಪರ್ವತವನ್ನು ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತಾ ಇದ್ದಾರೆ. ಶ್ರೀಶಪದ ಪಂಥಾನ. ಶ್ರೀ ಸತ್ವಗುಣಾಭಿಮಾನಿಯೂ ನಿತ್ಯ ಯೌವನ ಸಂಪನ್ನಳು ಕಾಂತಿಯುಕ್ತಳು ಆದ ಶ್ರೀರಮಾದೇವಿಯರು ಶ್ರೀನಾಮಕರು. ಶ್ರೀನಾಮಕರಾದ ಶ್ರೀ ಲಕ್ಷ್ಮೀದೇವಿಯರಿಗೆ ಪತಿಯೂ ನಿಯಾಮಕನೂ ಆಗಿರುವ ಶ್ರೀಹರಿಯೇ ಶ್ರೀಶನು. ಅವನ ಪದ ಎಂದರೆ ನಿವಾಸ ಸ್ಥಳವಾದ ವೈಕುಂಠವೆಂಬ ಮುಕ್ತಿಧಾಮವು. ಪಂಥಾನ ಎಂದರೆ ವೈಕುಂಠವನ್ನು ಸೇರುವ ರಾಜಮಾರ್ಗ ಎಂದರ್ಥ. ಶ್ರೀಶ ಪದ ಪಂಥಾನಗಳು 2 ಪ್ರಕಾರ. ಒಂದು ಧೂಮ ಮಾರ್ಗ, ಇನ್ನೊಂದು ಅರ್ಚಿ ಮಾರ್ಗ. ಈ 2 ಮಾರ್ಗಗಳು ಅಭಿಮಾನಿಗಳೆಂದೆನಿಸುವ ಕರ್ಮಜ ದೇವತೆಗಳಿಗೆ, ನಮ್ಮಗಳಿಗೆ ನಿರಂತರದಲ್ಲಿಯೂ ಇವರೆಲ್ಲರೂ ಸದಾ ಸನ್ಮಂಗಳವನ್ನು ನೀಡಿ ಸಂರಕ್ಷಿಸಲಿ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.